ಅದೆಲ್ಲ ಅವ್ರಿಗೆ ಬರೀ ಒಂದು ವಾಕ್ಯ. ಅದು ಬೇಟಿ ಬಚಾವ್ ಆಗ್ಲಿ ಬೇಟಿ ಪಡಾವ್ ಆಗ್ಲಿ ಅದೆಲ್ಲ ಒಂದು ವಾಕ್ಯ. ಅದನ್ನ ಬಿಟ್ರೆ ಏನಿಲ್ಲ. ಇವತ್ತು ಇಡೀ ಬಿಜೆಪಿಗರನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ, ಪಕ್ಷನ ಬಯಕ್ ಹೋಗ್ಬೇಡ್ರಿ, ಪಕ್ಷದಲ್ಲಿರುವಂತ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ. ಇವತ್ತು ಇಡೀ ಬಿಜೆಪಿನಲ್ಲಿರೋರು ಎಲ್ಲರೂ ಇಂಥವ್ರನೆ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ರು ಕೇಳಿದ್ದಾರೆ, ನನಗಂದಂತ ಮಾತನ್ನ ಪ್ರತಿಯೊಬ್ರು ಕೇಳಿದ್ದಾರೆ. ಎಲ್ಲರೂ ನನ್ನ ಪರವಾಗಿದಾರ್ರಿ. ರವಿಕುಮಾರ್ ಅವರಿದ್ರು, ಸರ್ವಣ ಅವರಿದ್ರು, JDS ಅವರಿದ್ರು. 4 ಜನ ನನಗೆ ಸ್ವಂತ ಬಂದು ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಪಾಪ ನಾನು ಅವ್ರ ಹೆಸರು ಹೇಳಕ್ ಬರೋದಿಲ್ಲ. ಅವ್ರು ಬಂದು ನನಗೆ ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಅವತ್ತು ಎದ್ದು ಅಲ್ಲಿನೇ ಮಾಡಬೇಕಾಗಿತ್ತು. ನನಗೆ ಶಾಕ್ ಆಯಿತು ಅಂತ ನಾನು ಗರ ಬಡ್ದಾಗ ಕೂತ್ಕೊಂಡೆ ಅಷ್ಟೇ. 2 ದಿನ ಬೇಕಾಯಿತು ನನಗೂ ಕೂಡ ಏನು ಎಂತ ಪರಿಸ್ಥಿತಿ ಅಂತ. ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ, ತಮಗೆ ಅಭಿನಂದನೆಗಳು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರುವಂಥ ಮಹಿಳೆ ಅಲ್ಲ. ಈ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾನು ಹೋರಾಟ ಮಾಡ್ತೀನಿ. ನನಗೆ ನ್ಯಾಯ ಸಿಕ್ಕುವವರೆಗೂ ಹೋರಾಟ ಮಾಡ್ತೀನಿ. ನೀವೊಬ್ಬರು ಸಚಿವರು ಜೊತೆಗೆ ನಿಮಗೆ ಬಹಳಷ್ಟು ಏನಂತಂದ್ರೆ ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಕೇಸನ್ನು ದಾಖಲು ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಲ್ಲಬೇಕು. ಖಂಡಿತವಾಗ್ಲೂ ಪ್ರತಿಯೊಬ್ರು ನನ್ನ ಬೆನ್ನಿಗಿದ್ದಾರೆ. ನಾವೆಲ್ಲರೂ ಇವತ್ತು ಬ್ಯುಸಿ ಯಾಕಾಗಿದ್ದೀವಿ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತು. ಕೆಲವೊಬ್ರು ಮಂಡ್ಯ ಒಂದು ನಮ್ಮ ಕನ್ನಡ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಬ್ಯುಸಿ ಆದರೆ ನಾವೆಲ್ಲ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದೀವಿ. ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹಿಡ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಸಾಂತ್ವನ ಹೇಳಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾ ಅವರು ನಿರಂತರವಾದಂಥ ನನ್ನ ಸಂಪರ್ಕದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಮೊನ್ನೆ ಫೋನ್ ಮಾಡಿದ್ರು, ನನಗೆ ಸಾಂತ್ವನ ಹೇಳುವಂಥ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಹಿಳೆಯರು ನನ್ನ ಪರವಾಗಿದ್ದಾರೆ. ನಾನು ಚಿಕ್ಕಮಂಗ್ಳೂರಿನಲ್ಲಿ ಹೋಗಿ ಯಾರಾದರೂ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ, ಸಿಟಿ ರವಿ ಅವರೇ ನೀವು ನನಗೆ ಅಂದಿದ್ದೀರಲ್ಲ ಆ ಪದವನ್ನು ಚಿಕ್ಕಮಂಗ್ಳೂರಿನಲ್ಲಿ ಹೋಗಿ ಅಂದರೆ ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರ್ತೀರಾ? ನೀವು ವಿಚಾರ ಮಾಡಿ, ಒಬ್ಬರೇ ಇದ್ದಾಗ ಕುತ್ಕೊಂಡು ವಿಚಾರ ಮಾಡಿ. ಗಾಂಧಿ ಭಾರತ ಕಾರ್ಯಕ್ರಮ ನಡೀತಾ ಇದೆ, ಐತಿಹಾಸಿಕ ಕಾರ್ಯಕ್ರಮ. ಇಲ್ಲಿ ಪ್ರತಿಭಟನೆ ಮಾಡಬೇಕು, ನಾವು ಬೆಳಗಾವಿ ರಿಪಬ್ಲಿಕ್ ಬೆಳಗಾವಿ ಮಾಡಕ್ ಬಿಡಲ್ಲ, ನಾನು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಬೆಳಗಾವಿ ಚೆನ್ನಮ್ಮನ ನಾಡು, ಬೆಳಗಾವಿ ಚೆನ್ನಮ್ಮನ ನಾಡು. ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಂಗ್ಳೂರು ಅಲ್ಲ. ನಿಮ್ಮ ಇದನ್ನ ಮಾಡ್ಕೊಳ್ಳಕ್ಕೆ ಬೆಳಗಾವಿಗೆ ನಾಲ್ಗೆನ ಸ್ವಚ್ಛ ಇಟ್ಕೊಂಡು, ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.